ನಮಸ್ಕಾರ ವೀಕ್ಷಕರೇ, ದಿನದ ಸುದ್ದಿಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಇದು ಬೆಂಗಳೂರನ್ನೇ ನಡಗಿಸಿರುವಂತಹ ಪ್ರಕರಣ. ಅಕ್ಷರಶಃ ಬೆಂಗಳೂರಿಗರ ಬೆಚ್ಚಿ ಬಿದ್ದಿರುವಂತಹ ಪ್ರಕರಣ ಇದು. ನೋಡಿ, ಇಷ್ಟು ದಿನಗಳ ಕಾಲ ಹುಡುಗಿನ ಮನವೊಲಿಸ್ಲಿಕ್ಕೆ ಅಥವಾ ಆಕೆಯನ್ನ ಒಲಿಸ್ಕೊಳ್ಳಿಕ್ಕೆ ಆಕೆಗೆ ಕೊಡಬಾರದ ಕಷ್ಟಗಳನ್ನು ಕೊಡ್ತಾ ಇದ್ರು, ಪೆಟ್ರೋಲ್ ಸುರಿತಾ ಇದ್ರು, ಬೆಂಕಿ ಇಡ್ತಾ ಇದ್ರು. ಒಂದಷ್ಟು ಪ್ರಕರಣಗಳನ್ನು, ಈ ಹುಚ್ಚು ಪ್ರಕರಣಗಳನ್ನು ನೋಡ್ಕೊಂಡು ಬಂದಿದ್ದೀವಿ ನಾವು. ಈಗ ಅದರ ಸಾಲಿಗೆ ಆದರೆ ಇಲ್ಲೊಬ್ಳು ಯುವತಿ ಹುಡುಗನನ್ನ ಮನೆಗೆ ಕರೆದು ಆತನ ಬಟ್ಟೆನ ಬಿಚ್ಚಿ ಅರೆಬೆತ್ತಲು ಮಾಡಿ ಆತನ ಕೈ ಕಾಲುಗಳನ್ನು ಕಟ್ಟಿ ಆತನ ಮೈ ಮೇಲೆ ಪೆಟ್ರೋಲ್ ಮತ್ತು ಸೀಮೆಯನ್ನ ಸುರಿದು ಕಡ್ಡಿ ಕೆರೆದು ಬೆಂಕಿ ಇಟ್ಟಿದ್ದಾಳೆ. ಈಗ ಆ ಯುವಕ ಸುಟ್ಟು ಕರಕಲಾಗಿದ್ದಾನೆ. ಬನ್ನಿ ಈ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ವಿಡಿಯೋನ ಅಂತ್ಯದವರೆಗೂ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ಎಲ್ಲರಿಗೂ ಕಾಡುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಈ ಸೈಕೋ ಪ್ರೇಮಿ, ಈ ಸೈಕೋ ಲವರ್ಗೆ ಅಂಥದ್ದೇನಾಗಿತ್ತಪ್ಪ? ಆ ಹುಡುಗನಿಗೆ ಪೆಟ್ರೋಲ್ ಸುರಿದು ಬೆಂಕಿ ಇಡಬೇಕು, ಆತನ ಜೀವನನ ಹಾಳು ಮಾಡಬೇಕು ಅಂತಂದರೆ ಆಕೆಗೆ ಅದೆಂತಹ ಆತ ಏನಾದ್ರೂ ತೊಂದರೆ ಕೊಟ್ಟಿದ್ನಾ ಅಥವಾ ಈಕೆ ಏನಾದ್ರೂ ಸೈಕೋ ಪ್ರೇಮಿ ಆಗಿದ್ಲಾ? ಏನು ಕತೆ? ಅಷ್ಟಕ್ಕೂ ಆತನ ಜೀವನಕ್ಕೆ ಮತ್ತು ಜೀವಕ್ಕೆ ಬೆಂಕಿ ಇಡಬೇಕು ಅಂತಂತಂದರೆ ಆತ ಈಕೆಗೆ ಏನು ಮಾಡಿದ್ದ? ಏನಿದರ ಸ್ಟೋರಿ ವಿವರ? ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲೇದಾಗಿ ಇವರಿಬ್ಬರ ಪರಿಚಯವನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ನೋಡಿ, ಈ ಯುವತಿಯ ಹೆಸರು ಪ್ರೇಮ ಅಂತ. ಈಕೆ ಇಲ್ಲೇ ಬೆಂಗಳೂರಿನಲ್ಲಿರುವಂತಹ ಬ್ಯಾಡರಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವಂತಹ ಅಂಜನಾನಗರದಲ್ಲಿ ವಾಸ ಮಾಡ್ತಾ ಇರುವಂತಹ ಯುವತಿ. ಇನ್ನೊಂದು ಕಡೆಗೆ ಈ ಯುವಕ ಬಂದ್ಬಿಟ್ಟು ಚಿಕ್ಕನಾಯಕನಹಳ್ಳಿಯ ಹುಡುಗ ಕಿರಣ್ ಅಂತ. ಇವರಿಬ್ರು ಕಳೆದ 1-2 ವರ್ಷದಿಂದ ಪ್ರೀತಿಯಲ್ಲಿದ್ದರು, ಪ್ರೀತಿಸ್ತಾ ಇದ್ರು. ಇವರಿಬ್ಬರ ಪ್ರೀತಿ ಎಲ್ಲಿ ಹುಟ್ಟಿತು ಅಂತಂದರೆ, ಇವರಿಬ್ರು ವೋಡಾಫೋನ್ ಆಫೀಸಲ್ಲಿ ಏನೋ ಕೆಲಸ ಮಾಡ್ತಾ ಇದ್ರಂತೆ. ಆ ಸಮಯದಲ್ಲಿ ಇವರಿಬ್ರು ಫ್ರೆಂಡ್ಶಿಪ್ಪು ಪ್ರೀತಿಗೆ ತಿರುಗಿ ಇವರಿಬ್ರು ಪ್ರೀತಿಯ ಬಲೆಗೆ ಬಿದ್ದಿದ್ದಾರೆ. ನಂತರ ಆ ಹುಡುಗಿಯ ಪ್ರೀತಿ ಯಾವ ಲೆಕ್ಕಕ್ಕೆ ಹೋಗಿತ್ತು ಅಂತಂದರೆ ಸೈಕೋ ರೀತಿಯಾಗಿ ಆಡಿದ್ದಾಳೆ. ಮತ್ತೆ ಆತನ ಮೇಲೆ ಅಪಾರವಾದಂಥ ಪ್ರೀತಿ, ಆತ ನನಗೇ ಸಿಗಬೇಕು. ಒಂದು ರೀತಿ ಹೇಳ್ತಾರೆ ನೋಡಿ, ಈ ಪಾಸೆಸಿವ್ ಗರ್ಲ್ಸ್ ಅಂತ ಹೇಳ್ತಾರಲ್ಲ, ಪಾಸೆಸಿವ್ ಬಾಯ್ಸ್. ತುಂಬ ಆತ ನನ್ನ ಜೊತೆಗೆ ಇರಬೇಕು, ನನಗೆ ಸಿಗಬೇಕು, ನನ್ನ ಜೊತೆನೇ ಮಾತಾಡಬೇಕು, ನನಗೆ ಟೈಮ್ಗಳನ್ನು ಕೊಡಬೇಕು, ಈ ರೀತಿಯಾದಂಥ ಮನಸ್ಥಿತಿನೋ ಏನೋ ಕಾಣೆ. ಆದರೆ ಆಕೆ ನೋಡಿ, ಆತನ ಮೇಲಿರುವಂಥ ಅಪಾರವಾದಂತಹ ಪ್ರೀತಿ ಏನಿಟ್ಟಿದ್ಲಲ್ಲ, ಆ ಪ್ರೀತಿನೇ ಇವತ್ತು ಆತನ ಜೀವನಕ್ಕೆ ಕೊಳ್ಳೆ ಇಡೋ ಲೆಕ್ಕಕ್ಕೆ ಆಕೆಯನ್ನು ತೆಗೆದುಕೊಂಡು ಹೋಗಿದೆ. ಒಂದಿನ ಏನಾಗತ್ತಪ್ಪ, ಈ ಪ್ರೇಮ ಅನ್ನುವಂಥವಳು ನಿನ್ನೆ ಏನು ಮಾಡ್ತಾಳೆ, ಇದಕ್ಕಿದ್ದ ಹಾಗೆ ಆತನಿಗೆ ಮನೆಗೆ ಬಾ ಅಂತ ಕರೀತಾಳೆ. ಆತ ಹುಡುಗಿ ಕರಿತಾ ಇದ್ದಾಳಲ್ಲ, ಏನೋ ವಿಷಯ ಇರಬೇಕು ಅಂತ ಹೇಳಿ ಹೋಗ್ತಾನೆ. ಆಕೆ ಮನೆಗೆ ಬಾ ಅಂತ ಅಷ್ಟೇ ಕರೆದಿಲ್ಲ, ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಇದೆ, ಕೊಡ್ತೀನಿ, ಮನೆಗೆ ಬಾ ಅಂತ ಹೇಳಿದ್ದಾಳೆ. ನೋಡಿ, 1 ವಾರದ ಕೆಳಗಡೆ ಇಬ್ಬರು ಕೂಡ ಒಂದು ಬೈಕ್ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಒಂದು ಪ್ಲ್ಯಾನ್ ಇಟ್ಟಿದ್ರಂತೆ. ಸೊ ಅದರ ಒಂದು ಅಂದಾಜು ಬೆಲೆ ಎಷ್ಟು ಅಂತಂದರೆ 4ರಿಂದ 4.5 ಲಕ್ಷ. ಸೊ ಆ ಹುಡುಗನಿಗೆ ಏನು ಅನಿಸಿರ್ಬೋದು, ಆಕೆ ಮೇ ಬಿ ಆ ಒಂದು ಬೈಕನ್ನು ಪರ್ಚೇಸ್ ಮಾಡಿರ್ಬೋದು. ಸೊ ಸರ್ಪ್ರೈಸ್ ಗಿಫ್ಟ್ ಅಂತಂದರೆ ಮನೆಗೆ ಕರೆದು ನನಗೆ ಆ ಕೀ ಕೊಡ್ಬೋದು ಅಂತ ಹೇಳಿ ಆತ ಅಂದ್ಕೊಂಡು ಆಕೆ ಹೇಳ್ದಂಗೆ ಆತ ಆಕೆಯ ಮನೆ ಹೋಗಿ ಬಾಗಿಲು ಬಡ್ದಿದ್ದಾನೆ. ಆತ ಮನೆ ಬಾಗಿಲಿಗೆ ಬಂದಿದ್ದ ತಕ್ಷಣ ಖುಷಿಯಾದಂತಹ ಈ ಪ್ರೇಮ ಅಲಿಯಾಸ್ ಪ್ರೇಮಿ ಆತನನ್ನು ಮನೆ ಒಳಗಡೆ ಕರೆದಿದ್ದಾಳೆ. ನಿನಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡ್ತೀನಿ, ನೀನು ಯಾವತ್ತೂ ಕೂಡ ಊಹೆನೂ ಕೂಡ ಮಾಡ್ಕೊಳಕ್ಕಾಗಿರಲ್ಲ ಅಂತ ಗಿಫ್ಟ್ ನಿನಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಆತನಿಗೆ ಇನ್ನಷ್ಟು ಖುಷಿ ಆಗತ್ತೆ. ಹೌದಾ, ಹಾಗಾದರೆ ಏನದು ಗಿಫ್ಟು, ಬೇಗ ಕೊಡು ಅಂತ ಹೇಳ್ತಾನೆ. ಸೊ ಅದನ್ನು ಹೀಗೆ ಕೊಟ್ಟರೆ ಆಗಂಗಿಲ್ಲ, ನಾನು ನಿನಗೆ ಸರ್ಪ್ರೈಸ್ ಕೊಡಬೇಕು. ಸೊ ಹಾಗಾಗಿ ಒಂದಷ್ಟು ವೆರೈಟಿ ಕಾನ್ಸೆಪ್ಟಲ್ಲಿ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾಳೆ. ಓಕೆ ಹಾಗಿದ್ರೆ ಅಂತ ಹೇಳ್ತಾನೆ. ನೋಡಿ, ಇದಕ್ಕಿದ್ದ ಹಾಗೆ ಆಕೆ ಏನು ಮಾಡ್ತಾಳೆ, ಆತನ ಮೈ ಮೇಲಿರುವಂತಹ ಶರ್ಟು, ಪ್ಯಾಂಟು ಎಲ್ಲ ಬಟ್ಟೆಗಳನ್ನು ಕೂಡ ಆತನ ಮೈ ಮೇಲಿರೋ ಬಟ್ಟೆಗಳನ್ನು ಬಿಚ್ಚಾಕ್ತಾಳೆ. ಆತನನ್ನು ಕಂಪ್ಲೀಟಾಗಿ ವಿವಸ್ತ್ರಗೊಳಿಸ್ತಾಳೆ. ನಂತರ ಏನು ಮಾಡ್ತಾಳೆ, ಕೈ ಕಾಲುಗಳನ್ನು ಕಟ್ಲಿಕ್ಕೆ ಶುರು ಮಾಡ್ತಾಳೆ. ಆತನಿಗೊಂದು ಸ್ವಲ್ಪ ಡೌಟ್ ಬರುತ್ತೆ, ಏನಕ್ಕೆ ಈ ರೀತಿಯಾಗಿ ಕೂಡ ಸರ್ಪ್ರೈಸ್ ಕೊಡ್ತಾರಾ, ಕೈಕಾಲೇನಕ್ಕೆ ಕಟ್ ಹಾಕ್ತಾ ಇದ್ದಾಳಪ್ಪ ಅಂತ ಹೇಳಿ. ಸೊ ಆತನಿಗೆ ಏನೋ ಒಂದಿಷ್ಟು ಆಲೋಚನೆಗಳು ಓಡ್ತಾ ಇರ್ಬೋದು. ಕೊನೆಗೆ ಡೌಟ್ ಬಂದು ಆಕೆಗೆ ಆತ ಕೇಳ್ತಾನೆ, ಏನಕ್ಕೆ ಹೀಗೆ ಮಾಡ್ತಿದ್ಯಾ ಅಂತ. ಆಕೆ ಹೇಳಿರೋ ಉತ್ತರ ಏನು ಅಂತಂತಂದರೆ, ನಿನಗೆ ಫಸ್ಟು ನಾನು ಫಾರಿನ್ ಸ್ಟೈಲಲ್ಲಿ ಪ್ರಪೋಸ್ ಮಾಡಬೇಕು ಅಂತ ಹೇಳ್ತಾಳೆ.
ಓಕೆ ಹಾಕಿದ್ರೆ ಫಾರಿನ್ ಸ್ಟೈಲ್ ಅಂದಿದ ತಕ್ಷಣ ಇದೇ ರೀತಿ ಇರುತ್ತಲ್ಲ, ಒಂದು ಸ್ವಲ್ಪ ಅವರೆಲ್ಲ ಬಟ್ಟೆಗಳನ್ನು ಕಡಿಮೆ ಹಾಕೊಳ್ಳೋದು ಈ ಥರದ್ದು ಇರುತ್ತಲ್ವ. ಸೊ ಹಾಗಾಗಿ ಇರ್ಬೋದೇನೋ ಅಂತ ಹೇಳಿ ಆತ ಕಿರಣ್ ಕೂಡ ಒಪ್ಕೊಂಡ್ಬಿಟ್ಟಿದ್ದಾನೆ. ಕೈಕಾಲು ಕಟ್ಟುತ್ತಾ ಇದ್ದಂತೆ ಆಕೆಗೆ ಏನು ಮಾಡ್ತಾಳೆ, ತಡ ಮಾಡದೆ ಆತನ ತಲೆ ಭಾಗದಲ್ಲಿ ಈ ಒಂದು ಪೆಟ್ರೋಲ್ ಮತ್ತು ಸೀಮೆ ಎಣ್ಣೆ ಎರಡನ್ನು ಮಿಕ್ಸ್ ಮಾಡಿ ದಬದಬಾ ಅಂತ ಸುರಿಲಿಕ್ಕೆ ಶುರು ಮಾಡಿಬಿಡ್ತಾಳೆ. ಭಯಕ್ಕೊಳಗಾದಂತಹ ಆ ಕಿರಣ್ಗೆ ಆತನ ತಪ್ಪಿಸ್ಕೊಳ್ಬೇಕಂದ್ರೂ ಕೂಡ ಗೊತ್ತಾಗ್ತಾ ಇಲ್ಲ, ಮತ್ತೆ ಆತ ಆ ಒಂದು ಜಾಗದಿಂದ ಬೇರೊಂದು ಕಡೆ ಹೋಗಬೇಕು ಅಂತಂದ್ರೂ ಕೂಡ ಆಗ್ತಾ ಇಲ್ಲ. ಯಾಕಂತಂದ್ರೆ ಕೈ ಕಾಲುಗಳನ್ನ ಆಕೆ ಬಿಗಿಯಾಗಿ ಕಟ್ಟಿಬಿಟ್ಟಿದ್ದಾಳೆ. ಸೊ ಈ ಸಮಯದಲ್ಲಿ ನೋಡಿ, ಟೈಮನ್ನು ಕೂಡ ಈಕೆ ಹರಣ ಮಾಡಿಲ್ಲ, ಕಡ್ಡಿ ಕೆರೆದು ಬೆಂಕಿ ಇಟ್ಟುಬಿಟ್ಟಿದ್ದಾಳೆ ಆತನ ಜೀವನಕ್ಕೆ. ಆತ ಆ ಒಂದು ಧಗಧಗ ಅಂತ ಉರಿತಾ ಇರುವಂತಹ ಆ ಬೆಂಕಿಯ ಕೆಣ್ಣಾಲಿಗೆಯಲ್ಲಿ ಆತ ಈಗ ಸುಟ್ಟು ಕರಕಲಾಗಿ ಹೋಗ್ಬಿಟ್ಟಿದ್ದಾನೆ. ಇಷ್ಟೇ ಆಗಿರೋದು ಘಟನೆ. ನೋಡಿ, ಈಗ ಸಾಕಷ್ಟು ರೀತಿಯಾದಂಥ ವಿಷಯಗಳು ಈಗ ತಳಕು ಹಾಕೊಳ್ತಾ ಇದೆ. ಏನಕ್ಕೆ ಆತನನ್ನ ಆಕೆ ಮನೆ ಬಾಗಿಲುವರೆಗೂ ಕರೆಸ್ಬಿಟ್ಟು ತನ್ನ ಮನೆಯಲ್ಲೇ ಆತನನ್ನ ಕೊಲೆ ಮಾಡುವಷ್ಟು ನೀಚಳಾಗಿದ್ದಾದ್ರೂ ಏನಕ್ಕೆ, ರಾಕ್ಷಸಿ ಆಗಿದ್ದಾದ್ರೂ ಏನಕ್ಕೆ ಅನ್ನೋ ಪ್ರಶ್ನೆ ಈಗ ಹುಟ್ಟುಕೊಳ್ತಾ ಇದೆ. ಸೊ ಹಾಗಾದ್ರೆ FIR ಅಲ್ಲಿ ಏನ್ ದಾಖಲಾಗಿದೆ, ಪೊಲೀಸ್ ಅಧಿಕಾರಿಗಳು ಏನಂತ ಹೇಳ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೋಡ್ತಾ ಹೋಗೋಣ. ಕಡ್ಡಿ ಕೆರೆದು ಬೆಂಕಿ ಇಟ್ಲು, ನಂತರ ತನ್ನ ಪ್ರೇಮಿ ತನ್ನ ಕಣ್ಣು ಮುಂದೆನೆ ಧಗಧಗ ಅಂತ ಹೇಳಿ ಹತ್ತಿ ಉರಿತಾ ಇರುವಂತಹ ಆ ಸಮಯದಲ್ಲಿ ಅದನ್ನು ನೋಡಿ ಭಯಭೀತಳಾದಂತಹ ಈ ಪ್ರೇಮ ಏನ್ ಮಾಡ್ತಾಳೆ, ಅಲ್ಲಿಂದ ಕಾಲು ಕೇಳ್ತಾಳೆ, ಅಲ್ಲಿಂದ ಓಡೋಡು ಹೋಗಿ ಬಾತ್ರೂಮ್ಗೆ ಹೋಗಿ ಸೇರ್ಕೊಳ್ತಾಳೆ. ಬಾತ್ರೂಮ್ಗೆ ಹೋದ ನಂತರ ನೋಡಿ, ಮನೆಯಲ್ಲಿ ಒಂದು ರೀತಿ ಹೊಗೆ ಕಾಣಿಸ್ಕೊಳ್ಳಿಕ್ಕೆ ಶುರು ಮಾಡುತ್ತೆ. ಎಲ್ರಿಗೂ ಒಂದು ರೀತಿ ಭಯ, ಇಷ್ಟ್ಯಾಕೆ ಇವ್ರ ಮನೆಯಿಂದ ಹೊಗೆ ಬರ್ತಾ ಇದೆ, ಏನಾಗಿರಬಹುದು, ಒಂದು ವೇಳೆ ಎಲ್ಲಾದ್ರೂ ಗ್ಯಾಸ್ ಏನಾದರೂ ಸ್ಫೋಟ ಆಗೋಗ್ಬಿಡ್ತಾ, ಹಾಗಾಗಿ ಏನಾದರೂ ಆ ಮನೆಯಿಂದ ಹೊರಗಡೆ ಅಷ್ಟೊಂದು ಹೊಗೆ ಬರ್ತಾ ಇದೆಯಾ, ಅಥವಾ ಮನೆಯಲ್ಲಿ ಏನಾದರೂ ಸುಟ್ಟೋಗಿದೆಯಾ, ಹೀಗೆ ಒಂದಷ್ಟು ಜನ ಅಕ್ಕಪಕ್ಕದಲ್ಲಿರುವಂಥ ಜನಗಳಿಗೆ ಪ್ರಶ್ನೆ ಹುಟ್ಟಕ್ಕೆ ಶುರುವಾಗುತ್ತೆ. ಎಲ್ಲರೂ ಭಯಕ್ಕೊಳಗಾಗ್ತಾರೆ. ಬೆಂಕಿ ಇನ್ನಷ್ಟು ವ್ಯಾಪಕವಾಗಿ ಹತ್ಕೊಳ್ಳಿಕ್ಕೆ ಶುರು ಮಾಡ್ತಾ ಇದ್ದಂತೆ ಆ ಪ್ರೇಮ ಏನ್ ಮಾಡ್ತಾಳೆ, ಬಾತ್ರೂಮ್ನಿಂದ ಹೊರಗಡೆ ಬರ್ತಾಳೆ. ಹೊರಗಡೆ ಬಂದು ಜನರತ್ತ ಹೋಗ್ತಾಳೆ. ಏನ್ ಹೇಳ್ತಾಳೆ ಅಂತಂತಂದ್ರೆ, ಆಕೆಯ ಬಟ್ಟೆಯು ಕೂಡ ಒಂದಷ್ಟು ಸುಟ್ಟು ಗಾಯಗಳಾಗಿರುತ್ತೆ, ಸುಟ್ಟು ಹೋಗಿರುತ್ತೆ, ಮತ್ತೆ ಆಕೆ ಮೈ ಮೇಲೆಯೂ ಕೂಡ ಒಂದಷ್ಟು ಗಾಯಗಳಾಗಿರುತ್ತೆ. ಅಲ್ಲಿರೋ ಜನ ಏನ್ ಅನ್ಕೊಂತಾರೆ, ಆ ಕ್ಷಣಕ್ಕೆ ಈಕೆಗೆ ಏನೋ ಆಗೋಗ್ಬಿಟ್ಟಿದೆ, ಸೊ ಸುಟ್ಟಿರೋ ಕಾರಣಕ್ಕಾಗಿ ಆಕೆ ಭಯಕ್ಕೊಳಗಾಗಿದ್ದಾಳೆ, ಮತ್ತೆ ಪಾಪ ಈಕೆ ಪ್ರಾಣಾಪಾಯದಿಂದ ಬಚಾವ್ ಆಗಿ ಬಂದ್ಲು ಅಂತ ಹೇಳಿ ಆಕೆ ಅರೆ ಬರೆ ಬಟ್ಟೆ ಇಲ್ಲಿ ಬಂದಿರೋ ಕಾರಣಕ್ಕಾಗಿ ಆಕೆಗೆ ಬಟ್ಟೆ ಕೊಟ್ಟು ಆಕೆಗೆ ಸಮಾಧಾನ ಮಾಡುವಂತ ಕೆಲಸ ಮಾಡ್ತಾರೆ. ನಂತರ ಅಲ್ಲಿರುವಂತ ಸ್ಥಳೀಯರು ಏನ್ ಮಾಡ್ತಾರೆ, ಬ್ಯಾಡ್ರಳ್ಳಿ ಪೊಲೀಸ್ ಠಾಣೆಗೆ ಕರೆಯನ್ನ ಮಾಡಿ ಪೊಲೀಸರನ್ನ ಕರೆಸ್ತಾರೆ. ಪೊಲೀಸರು ಬರ್ತಾ ಇದ್ದಂತೆ ಅಲ್ಲಿ ಪ್ರೇಮ ಪೊಲೀಸರ ಮುಂದೆ ಹೊಸ ವರಸೆಯನ್ನ ಶುರು ಮಾಡ್ತಾಳೆ. ಏನಂತ ನೋಡಿ, ಈ ಕಿರಣ್ ಮತ್ತು ನಾನು ಪ್ರೀತಿ ಮಾಡ್ತಾ ಇದ್ವಿ, ಇದಕ್ಕಿದ್ದ ಹಾಗೆ ನನ್ನ ಮನೆಗೆ ಬಂದ, ಹೀಗೆ ತಾನು ಪೆಟ್ರೋಲ್ ಮತ್ತು ಇದನ್ನ ಸುರಿದುಕೊಂಡು ತಾನೇ ಬೆಂಕಿ ಹಚ್ಕೊಂಡು ಸತ್ತು ಹೋಗ್ಬಿಟ್ಟ ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳ ಮುಂದೆ ಕಥೆಯನ್ನ ಕಟ್ಲಿಕ್ಕೆ ಶುರು ಮಾಡ್ತಾಳೆ. ಆಗ ಪೊಲೀಸ್ ಅಧಿಕಾರಿಗಳು ಆ ಮನೆಯನ್ನ ವೀಕ್ಷಣೆ ಮಾಡಿದಾಗ ಮನೆಯಲ್ಲಿ ಒಂದಷ್ಟು ಮಾತ್ರೆಗಳು ಸಿಗುತ್ತಂತೆ, ಮತ್ತೆ ವಿಷದ ಬಾಟಲ್ ಸಿಗುತ್ತಂತೆ. ಇನ್ನೊಂದು ಕಡೆಗೆ ಅಲ್ಲಿ ಸುಟ್ಟೋಗಿರುವಂತಹ ಕಿರಣ್ ಬಾಡಿಯಲ್ಲಿ ನೋಡಿ ಆ ಕೈಕಾಲುಗಳು ಕಟ್ಟಾಕಿರೋದು ಗೊತ್ತಾಗುತ್ತಂತೆ. ನೋಡಿ, ಯಾರು ಕೂಡ ತಮ್ಮನ್ನ ತಾವೇ ಕಟ್ಟಾಕಿಕೊಂಡು ಆ ರೀತಿ ಪೆಟ್ರೋಲ್ ಸುರಿದುಕೊಂಡು ಜೀವ ಬಿಡಕ್ ಸಾಧ್ಯ ಇಲ್ಲ. ಸೊ ಇದು ಹೆಂಗೆ, ಯಾರೋ ಒಬ್ರು ಇದನ್ನ ಬಲವಾಗಿ ಆತನನ್ನ ಕೈಕಾಲುಗಳನ್ನ ಕಟ್ಟಾಕಿ ಆತನನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಶಂಕೆ ವ್ಯಕ್ತವಾಗುತ್ತೆ. ಸೊ ಆಗ ಮನೆಯಲ್ಲಿ ಈ ಒಂದು ವಿಷದ ಬಾಟಲ್ ಮತ್ತು ಮಾತ್ರೆಗಳು ಕೂಡ ಸಿಗ್ತಾವಲ್ಲ, ಸೊ ಆ ಕಾರಣಕ್ಕಾಗಿ ಈಕೆನೆ ಏನೋ ಮಾಡಿರಬಹುದು ಅಂತ ಹೇಳಿ ಪೊಲೀಸ್ ಅಧಿಕಾರಿಗಳು ಆ ಪ್ರೇಮನ ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ವಿಚಾರಣೆಯನ್ನ ಶುರು ಮಾಡಿದ್ದಾರೆ. ವಿಚಾರಣೆ ವೇಳೆ ಒಂದಷ್ಟು ವಿಚಾರಗಳನ್ನ ಬಾಯ್ಬಿಟ್ಟಿದ್ದಾಳೆ ಈ ಪ್ರೇಮ. ಈಗ ಪ್ರಕರಣವನ್ನ ಭೇದಿಸ್ತಾ ಇರುವಂತಹ ಪೊಲೀಸ್ ಅಧಿಕಾರಿಗಳಿಗೆ ಆ ಯುವತಿ ಪ್ರೇಮ ಒಂದಷ್ಟು ಮಾಹಿತಿಗಳನ್ನ ಹಂಚಿಕೊಂಡಿದ್ದಾಳಂತೆ, ವಿಷಯಗಳನ್ನ ಹೇಳಿದಾಳಂತೆ. ಯಾಕೆ ನಾನು ಆತನನ್ನ ಬರ್ಬರವಾಗಿ ಕೊಲೆ ಮಾಡಿದೆ ಅನ್ನುವಂಥ ವಿಚಾರವನ್ನ ಬಿಚ್ಚಿಟ್ಟಿದ್ದಾಳಂತೆ. ಮೊದಲೇದಾಗಿ ನೋಡಿ, ಈ ಚಿಕ್ಕನಾಯಕನಹಳ್ಳಿಯ ಹುಡುಗ ಈ ಕಿರಣ್, ಆ ತಂದೆ ತಾಯಿಗೆ ಒಬ್ಬನೇ ಮಗ. ಆತ ಕೆಲಸ ಹುಡುಕಿಕೊಂಡು ಈ ಬೆಂಗಳೂರಿಗೆ ಬಂದಿರ್ತಾನೆ, ವೋಡಾಫೋನ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿರ್ತಾನೆ. ಆ ಸಮಯದಲ್ಲಿ ಈ ಪ್ರೇಮ ಅನ್ನುವಂಥ ಈ ಹುಡುಗಿಗೆ ಪರಿಚಯ ಆಗಿರುತ್ತೆ, ಲವಲ್ ಬಿದ್ದಿರ್ತಾರೆ, ಮುಂದೊಂದು ದಿನ ಜೀವನ ಕಟ್ಕೊಳ್ಳೋಣ ಅಂತ ಹೇಳಿ ಕನಸು ಕಂಡಿರ್ತಾರೆ. ನೋಡಿ, ಈ ಪ್ರೇಮ ಸಿಗೋಕ್ಕಿಂತ ಪೂರ್ವದಲ್ಲಿ ಕಿರಣ್ ಜೀವನದಲ್ಲಿ ಇನ್ನೊಂದು ಹುಡುಗಿನೂ ಕೂಡ ಬಂದು ಹೋಗಿರ್ತಾಳಂತೆ, ಒಂದು ಪಾಸ್ಟ್ ಇರುತ್ತಂತೆ. ಸೊ ಆ ಹುಡುಗಿಗ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿರ್ತಾಳಂತೆ. ಆ ವಿಚಾರವೇ ಇಲ್ಲಿ ಕಿರಣ್ ಇವತ್ತು ಸುಟ್ಟು ಕರಕಲಾಗ್ಲಿಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ಆಕೆ ಜೊತೆ ಮಾತನಾಡಿರುವಂಥ ಮತ್ತು ಆಕೆ ಜೊತೆ ಚಾಟ್ ಮಾಡಿರುವಂತಹ ವಿಚಾರ ಗೊತ್ತಾಗಿ ಇಲ್ಲಿ ಸೈಕೋ ಪ್ರೇಮ ಏನು ಮಾಡಿದ್ದಾಳೆ, ಆತನನ್ನು ಮನೆಗೆ ಕರೆಸಿ ಬೆಂಕಿ ಹಚ್ಚಿ ಸುಟ್ಟು ಭಸ್ಮ ಮಾಡಿದ್ದಾಳಂತೆ.
ಇದು ಈ ಪ್ರಕರಣಕ್ಕೆ ಮೊದಲನೇದಾಗಿ ಸಿಕ್ಕಂತಹ ಉತ್ತರ, ಮತ್ತೆ ಯಾಕಾಗಿ ಆತನನ್ನ ಕೊಲೆ ಮಾಡುವ ಹಂತಕ್ಕೆ ಈ ಯುವತಿ ತಲುಪಿದ್ಲು ಅನ್ನುವಂಥ ವಿಚಾರ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ಸಮಾಜ ಯಾವ ಕಡೆ ತಿರುಗ್ತಾ ಇದೆ, ಜನರ ಮನಸ್ಥಿತಿ ಅದೆಷ್ಟರ ಮಟ್ಟಿಗೆ ಕ್ರೂರ ಆಗ್ತಾ ಇದೆ ನೋಡಿ. ಈಗ ಪ್ರೇಮದಲ್ಲಿ ಒಂದಷ್ಟು ಜಗಳ ಆಗುತ್ತೆ, ಇಲ್ಲ ಅಂತ ಹೇಳುತ್ತಿಲ್ಲ, ಆದರೆ ಕೊಲೆ ಮಾಡುವ ಮಟ್ಟಕ್ಕೆ, ಅಟ್ಟಹಾಸ ಮೆರೆಯೋ ಲೆಕ್ಕಕ್ಕೆ ಇವತ್ತು ಜನರ ಮನಸ್ಥಿತಿ ತಲುಪ್ತಾ ಇದೆ ಅಂತಂದರೆ ಇದಕ್ಕೆ ನಾವು ಪ್ರೀತಿ ಅನ್ಬೇಕಾ, ಅಥವಾ ಇದನ್ನೇನನ್ಬೇಕು, ಅತಿಯಾದ ಆಸೆ ಅನ್ಬೇಕಾ, ಅಥವಾ ಇದಕ್ಕೆ ಇನ್ನೊಂದು ಯಾವ ಹೆಸರಿನಿಂದ ಬಣ್ಣಿಸ್ಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇದಕ್ಕೆ ವ್ಯಾಮೋಹ ಅಂತಾರೆ ವಿನಃ ಪ್ರೀತಿ ಪ್ರೇಮ ಅಂತ ಹೇಳುತ್ತಿಲ್ಲ. ಪ್ರೀತಿ ಪ್ರೇಮದಲ್ಲಿ ಇವರು ಜೀವಿಸ್ತಾ ಇದ್ದಾರೆ ಅಷ್ಟೇ. ನೋಡಿ, ಆತ ಏನೇ ತಪ್ಪು ಮಾಡಿರಲಿ ಅಥವಾ ಆತನ ಹಿಂದೆ ಏನೋ ಒಂದು ಪಾಸ್ಟ್ ಇರಲಿ, ಸೊ ಅದೆಲ್ಲದನ್ನು ಕೂಡ ಕೂತು ಮಾತನಾಡಿಕೊಳ್ಳುವಂಥ ವಿಚಾರ ಇರುತ್ತೆ. ಅದರ ಹೊರತಾಗಿ ಇವತ್ತು ಆ ಹುಡುಗ ಬೇಡ ಅಂತಂದರೆ ಬಿಟ್ಟು ಹಾಕೋದು ಇರುತ್ತೆ. ಯಾಕಂತಂದ್ರೆ ಆತನದು ಕೂಡ ಒಂದು ಜೀವನ, ಈಕೆದು ಕೂಡ ಒಂದು ಜೀವನ. ಅದರ ಹೊರತಾಗಿ ಇವತ್ತು ನೋಡಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ತಂದೆ ತಾಯಿಗೆ ಒಬ್ಬನೇ ಮಗ ಆತ. ಸೊ ಇವತ್ತು ಈಕೆ ಮಾಡಿರುವಂಥ ಈ ಒಂದು ಕೆಲಸಕ್ಕೆ ಇವತ್ತು ಆ ತಂದೆ ತಾಯಿ ಕೂಡ ಬೀದಿಗೆ ಬಂದರು. ಇಷ್ಟು ದಿನಗಳ ಕಾಲ ಆತನನ್ನು ಸಾಕಿ ಸಲುಹಿ ಮತ್ತೆ ಆತನಿಗೆ ವಿದ್ಯಾಭ್ಯಾಸ ಕೊಟ್ಟು ಬೆಂಗಳೂರಿಗೆ ಹೋಗಿದ್ದಾನೆ ಮಗ, ದುಡಿತಾ ಇದ್ದಾನೆ, ಮುಂದೊಂದು ದಿನ ಇನ್ನಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಬಹುದು ಅಂತ ಹೇಳಿ ಕನಸು ಕಂಡಿದ್ದಂಥ ಆ ತಂದೆ ತಾಯಿಯ ಕನಸಿಗೂ ಕೂಡ ಈಕೆ ಕೊಳ್ಳೆ ಇಟ್ಟಿದ್ದಾಳೆ. ಸೊ ಒಟ್ಟಿನಲ್ಲಿ ಈಕೆ ಮಾಡಿರುವಂಥ ಈ ಬರ್ಬಾದ ಕೆಲಸಕ್ಕೆ ಇವತ್ತು ಆತನ ಜೀವ ಹೋಯಿತು, ಮತ್ತೆ ಆ ತಂದೆ ತಾಯಿಯ ಕನಸು ಕೂಡ ನುಚ್ಚು ನೂರಾಗೋಯ್ತು. ಇವತ್ತು ಆ ತಂದೆ ತಾಯಿ ಬೀದಿಗೆ ಬರೋ ಪರಿಸ್ಥಿತಿಗೆ ಆಕೆ ತಂದಿಟ್ಟಿದ್ದಾಳೆ. ಈ ಪ್ರಕರಣದಲ್ಲಿ ಆಕೆನೇ ಕೊಲೆಗಾತಿ ಅನ್ನೋದು ಗೊತ್ತಾಗಿರೋ ಕಾರಣಕ್ಕಾಗಿ ಈಗ ಆಕೆ ಜೈಲು ಪಾಲಾಗ್ತಾಳೆ. ಹಲವು ವರ್ಷಗಳ ಕಾಲ ಆ ಜೈಲಲ್ಲೇ ಮುದ್ದೆ ಮುರಿಬೇಕಾಗತ್ತೆ. ಒಂದ್ ವೇಳೆ ಆಕೆ ಮಾಡಿರುವಂಥ ಈ ಕೆಟ್ಟ ಕೆಲಸಕ್ಕೆ, ನೀಚ ಕೆಲಸಕ್ಕೆ ನ್ಯಾಯಾಧೀಶರು ಆಕೆಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟರು ಕೊಡ್ಬೋದು, ಅಥವಾ ಆಕೆಯನ್ನ ಗಲ್ಲಿಗೇರಿಸಿದ್ರು ಏರಿಸ್ಬೋದು. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರೇಮ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ, ಇವತ್ತಿನ ದಿನಗಳಲ್ಲಿ ಇಂತಹ ಪ್ರಕರಣಗಳು ಹೆಚ್ಚಾಗ್ತಾ ಇದೆಯಲ್ಲ, ಇದಕ್ಕೆ ಕಾರಣ ಏನು? ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.